ನಮಸ್ಕಾರ ಸ್ನೇಹಿತರೆ, ನಾನು ಪ್ರಮೋದ್. ನೀವು ನೋಡ್ತಾ ಇದ್ದೀರಾ GSM ಪ್ರಮೋದ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು UMT ಡಾಂಗಲ್ನ MTK ಮಾಡೆಲ್ನ ಒಂದು ಲೇಟೆಸ್ಟ್ ಅಪ್ಡೇಟ್ನ ಬಗ್ಗೆ ಮಾಹಿತಿಯನ್ನು ತಿಳ್ಕೊತಾ ಇದ್ದೀವಿ. ಸ್ನೇಹಿತರೆ, ವಿಡಿಯೋನ ಕೊನೆ ತನಕ ನೋಡಿ, ಯಾಕೆಂತಂದರೆ ಇವತ್ತಿನ ಒಂದು ವಿಡಿಯೋ ಏನಿದೆ ಇದು ವಿತ್ ಲೈವ್ ಪ್ರಾಕ್ಟಿಕಲ್ ಇರುತ್ತೆ. ಅಂದರೆ ನಾನು ನಿಮಗೆ ಟೂಲನ್ನು ಓಪನ್ ಮಾಡಿ ಕೂಡ ನಾನು ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತೀನಿ, ಏನೇನು ಚೇಂಜಸ್ ಆಗಿದೆ, ಹೇಗೆ ಅದನ್ನು ನಾವು ಆಪರೇಟ್ ಮಾಡಬೇಕು ಹೇಳುವಂಥ ಒಂದು ಇನ್ಫಾರ್ಮೇಷನನ್ನು ಕೂಡ ಕೊಡ್ತೀನಿ. ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ನೀವು ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ವೀಡಿಯೋಗಳು ನಿಮಗೆ ಮೊಟ್ಟ ಮೊದಲು ಸಿಗುತ್ತೆ ಅಂತ ಹೇಳ್ತೀನಿ. ಹಾಗೆ ನನ್ನ ಯಾರೆಲ್ಲ ಓಲ್ಡ್ ಸಬ್ಸ್ಕ್ರೈಬರ್ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ. ಯಾಕೆಂದರೆ ಇನ್ಫಾರ್ಮೇಷನ್ ಕೊರತೆ ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ. ನಿಮಗೋಸ್ಕರ ನಾವು ಲೇಟೆಸ್ಟ್ ಆಗಿ ಇನ್ಫಾರ್ಮೇಷನ್ಗಳನ್ನು ಬಂದಿರುವಂಥ ಅಪ್ಡೇಟ್ಸ್ಗಳನ್ನು ನಿಮಗೋಸ್ಕರ ಆಗಾಗ ತರ್ತಾ ಇರ್ತೀವಿ. ನೀವು ನಮಗೆ ಪ್ರೋತ್ಸಾಹ ಕೊಡಬೇಕಾಗಿರೋದು ನಿಮ್ಮ ಒಂದು ಲೈಕ್ ಮತ್ತು ಕಮೆಂಟ್ ಮೂಲಕ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋನ ಲೈಕ್ ಮಾಡಿ, ಕೊನೆ ತನಕ ನೋಡಿ, ಹಾಗೆ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಮೊದಲಿಗೆ ಬನ್ನಿ ನಾವು ಒಂದು ಅಪ್ಡೇಟಲ್ಲಿ ಏನೇನು ಬಂದಿದೆ ಹೇಳೋದನ್ನು ತಿಳ್ಕೊಳ್ಳೋಣ. ಆ ನಂತರ ಈ ಒಂದು ಡಾಂಗಲನ್ನು ಕನೆಕ್ಟ್ ಮಾಡಿಬಿಟ್ಟು UMT ಲೇಟೆಸ್ಟ್ ಅಪ್ಡೇಟ್ MTK ವರ್ಷನ್ ಏನು ಬಂದಿದೆ, ಏನೆಲ್ಲ ಚೇಂಜಸ್ ಮಾಡಿದ್ದಾರೆ ಹೇಳುವಂಥದ್ದನ್ನು ಒಂದೊಂದಾಗಿ ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ನಿಮಗೆ ಹೇಳೋದಾದರೆ ಸ್ನೇಹಿತರೆ, ಇವತ್ತೇ ಬಂದಿರುವಂಥ ಒಂದು ಲೇಟೆಸ್ಟ್ ಅಪ್ಡೇಟ್ ಇದು. ಈ ಒಂದು ಅಪ್ಡೇಟಲ್ಲಿ MTK ವರ್ಷನ್ 1.1 ನೀವು ಇಲ್ಲಿ ನೋಡ್ಬೋದು. 28/1/2024 ಬಂದಿರುವಂಥ ಒಂದು ಅಪ್ಡೇಟ್ ಇದು. UMT MTK ವರ್ಷನ್ 2 1.1 ವರ್ಷನ್. ಇದರಲ್ಲಿ ಇನ್ಫಿನಿಕ್ಸ್ ಟೆಕ್ನೋ ಐಟೆಲ್ ಪ್ರಿಲೋಡರನ್ನು ಅಪ್ಡೇಟ್ ಮಾಡಿದ್ದಾರೆ. ಇಲ್ಲಿ ನಾವು ಡೀಟೇಲ್ ಆಗಿ ನೋಡೋದಾದರೆ ವಾಟ್ ಈಸ್ ನ್ಯೂ. ಇಲ್ಲಿ ವಾಟ್ ಈಸ್ ನ್ಯೂ ಅಲ್ಲಿ ನಿಮಗೆ ಕೊಟ್ಟಿದ್ದಾರೆ ಅಪ್ಡೇಟೆಡ್ ಇನ್ಫಿನಿಕ್ಸ್ ಐಟೆಲ್ ಟೆಕ್ನೋ ವರ್ಷನ್ 3 ಫಾರ್ ನವೆಂಬರ್ 2023 ಸೆಕ್ಯೂರಿಟಿ. ಅಂದರೆ ಇದರ ಅರ್ಥ ಏನಪ್ಪ ಅಂತಂದರೆ, ಯಾವೆಲ್ಲ ಇನ್ಫಿನಿಕ್ಸ್ ಐಟೆಲ್ ಮತ್ತು ಟೆಕ್ನೋ ಫೋನ್ಗಳು ನವೆಂಬರ್ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಆಗಿದೆ, ಆ ಫೋನ್ಗಳಿಗೆ V3 ಆಪ್ಷನನ್ನು ಕೊಟ್ಟಿದ್ದಾರೆ. ಅಲ್ಲಿ ನೀವು ಅದನ್ನು ಸಿಲೆಕ್ಟ್ ಮಾಡೋದ್ರ ಮೂಲಕ, ಅಂದರೆ ಯಾವುದಾದ್ರೂ ಒಂದು ಫೋನು ನಿಮಗೆ ಬೂಟ್ ಆಗಿಲ್ಲ, ಬೂಟ್ ಆಗೋ ಟೈಮ್ಗೆ ಎರರ್ ಕೊಡ್ತಾ ಇದೆ ಅಂತಂದರೆ ಈ V3, ಯಾಕೆಂದರೆ ಅದರಲ್ಲಿ ಲೇಟೆಸ್ಟ್ ಸೆಕ್ಯೂರಿಟಿ ಅಪ್ಡೇಟ್ ಆಗಿರುತ್ತೆ, ಬೂಟ್ ಆಗ್ತಾ ಇರಲ್ಲ. V3 ಆಪ್ಷನನ್ನು ಸಿಲೆಕ್ಟ್ ಮಾಡಿಕೊಂಡು ನೀವು ಇದನ್ನು ಯೂಸ್ ಮಾಡ್ಬೋದು. ಯಾವೆಲ್ಲ ICಗಳು ಸಪೋರ್ಟ್ ಇದೆ ಅಂತ ಹೇಳೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ನೀವು ನೋಡ್ಬೋದು. ಹಾಗೆ ಇನ್ನೇನು ಅಪ್ಡೇಟ್ ಮಾಡಿದ್ದಾರೆ ಅಂದರೆ ಆ್ಯಡೆಡ್ ಸ್ಟೋರೇಜ್ ಹೆಲ್ತ್ ಚೆಕ್ ಆನ್ ಬೂಟ್. ಅಂದರೆ ಇದರ ಒಂದು ಅರ್ಥ ಏನಪ್ಪ ಅಂತಂದರೆ ಸ್ನೇಹಿತರೆ, EMMC ಹೆಲ್ತನ್ನು ನೀವು ಇಲ್ಲಿ ಚೆಕ್ ಮಾಡ್ಬೋದು. ನಿಮ್ಮ ಇಂಟರ್ನಲ್ ಸ್ಟೋರೇಜ್ ಏನಿರುತ್ತೆ ಇದರ ಒಂದು ಹೆಲ್ತನ್ನು ಚೆಕ್ ಮಾಡ್ಬೋದು. ಅಂದರೆ 99% ಕನ್ಸ್ಯೂಮ್ ಆಗಿದೆಯೋ ಇಲ್ವೋ, ಅದರ ಎಷ್ಟು ಯೂಸ್ ಆಗಿದೆ ಅದರ ಬಗ್ಗೆ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಮೊದಲೆಲ್ಲ ಇದನ್ನು ಚೆಕ್ ಮಾಡಬೇಕು ಅಂದರೆ ನಿಮ್ಮ ಹತ್ರ EMC ಸಾಫ್ಟ್ವೇರ್ ಮಾಡುವಂಥ UFI ಬಾಕ್ಸ್ ಇರ್ಬೋದು ಅಥವಾ EasyJTAG ಬಾಕ್ಸ್ ಇರಬೇಕು, ಇದು ಇರಬೇಕಾಗಿತ್ತು. ಬಟ್ ಈಗ ನೀವು ಇಲ್ಲಿ ಮೀಡಿಯಾಟೆಕ್ ICಗಳ ಒಂದು ಸ್ಟೋರೇಜ್ ಹೆಲ್ತನ್ನು ನೀವು ಚೆಕ್ ಮಾಡ್ಬೋದು. EMC ICಯ ಹೆಲ್ತನ್ನು ನೀವು ಇದರಲ್ಲಿ ಚೆಕ್ ಮಾಡ್ಬೋದು. ಹೇಗೆ ಚೆಕ್ ಮಾಡಬೇಕು ಅಂತ ಹೇಳೋದನ್ನು ನಿಮಗೆ ಈ ವಿಡಿಯೋದ ಕೊನೆಯಲ್ಲಿ ಇದು ಹೇಳ್ತೀನಿ. ಅದನ್ನು ದಯವಿಟ್ಟು ಎಲ್ಲರೂ ಕೂಡ ನೋಡಿ ತಿಳ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಕೆಲವೊಂದು ಫೋನ್ಗಳು ಹ್ಯಾಂಗ್ ಆನ್ ಲೋಗೋ ಬಂದಾಗ ಇದರ EMC ಸ್ಟೇಟಸನ್ನು ನಾವು ಚೆಕ್ ಮಾಡಿ ತಿಳ್ಕೊಳ್ಳೋಕ್ಕೆ ನಮಗೆ ಇದು ಯೂಸ್ಫುಲ್ ಆಗಿರುತ್ತೆ. ನೆಕ್ಸ್ಟ್ ಏನು ಅಪ್ಡೇಟ್ ಮಾಡಿದ್ದಾರಪ್ಪ ಅಂತಂದರೆ ಅಪ್ಡೇಟೆಡ್ MI ಅಕೌಂಟ್ ರೀಲಾಕ್ ಫಿಕ್ಸ್ ಸೊಲ್ಯೂಷನ್ ಟೆಸ್ಟೆಡ್ ಆನ್ MIUI 14. ಓಕೆ, ಇಲ್ಲಿ ಏನಪ್ಪ ಅಂತಂದರೆ ಕೆಲವೊಂದು MI ಹ್ಯಾಂಡ್ಸೆಟ್ಗಳಲ್ಲಿ MI ಅಕೌಂಟ್ ಲಾಕ್ ಬಂದಾಗ ಅದನ್ನು ನಾವು ಅನ್ಲಾಕ್ ಮಾಡಿದಾಗ ನೆಕ್ಸ್ಟ್ ನೆಟ್ ಕನೆಕ್ಷನ್ ಮಾಡ್ತಾ ಇದ್ದಂಗೆ ಅಥವಾ ಸಿಮ್ ಆಗ್ತಾ ಇದ್ದು ನೆಟ್ಟು ಆಪರೇಟ್ ಆಗ್ತಾ ಇದ್ದಂಗೆ MI ಅಕೌಂಟ್ ಪುನಃ ಬರುತ್ತೆ. ಅಂಥ ಒಂದು ಏನು ರೀಲಾಕ್ ಇದು ಬರುತ್ತೆ, ಕಂಪ್ಲೇಂಟ್ ಬರುತ್ತೆ. ಅದನ್ನು ನಾವು ಇಲ್ಲಿ ಸೊಲ್ಯೂಷನ್ ಮಾಡ್ಬೋದು. ಅದಕ್ಕೆ ಒಂದು ಎರರ್ ಸೊಲ್ಯೂಷನನ್ನು ಕೊಟ್ಟಿದ್ದಾರೆ. ಯಾವ ವರ್ಷನಲ್ಲಿ MIUI 14 ಇದರಲ್ಲಿ ಟೆಸ್ಟ್ ಮಾಡಿದರೆ, ಉಳಿದಿದ್ದನ್ನು ನೀವು ಟೆಸ್ಟ್ ಮಾಡಿ ರಿಪೋರ್ಟನ್ನು ಕೊಡಬೇಕು. ಓಕೆ, ನೆಕ್ಸ್ಟ್ ಬಂದು ಆ್ಯಡೆಡ್ ಸೇಫ್ ಫಾರ್ಮ್ಯಾಟ್ ಫಾರ್ ಓಪೋ ಆಪ್ಷನ್. ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಕೆಲವೊಮ್ಮೆ ಏನಾಗ್ತಾ ಇತ್ತು ಅಂತಂದರೆ ಓಪೋ ಹ್ಯಾಂಡ್ಸೆಟ್ಗಳನ್ನು ನಾವು ಫಾರ್ಮ್ಯಾಟ್ ಮಾಡಿದಾಗ ಅಥವಾ ಫ್ಯಾಕ್ಟ್ರಿ ರಿಸೆಟ್ ಮಾಡಿದಾಗ ಹ್ಯಾಂಗ್ ಆನ್ ಲೋಗೋ ಬಂದು ನಿಂತ್ಕೋತಾ ಇತ್ತು ಅಥವಾ ಕೆಲವೊಂದು ಇಶ್ಯೂಸ್ಗಳು ಬರ್ತಾ ಇದ್ವು. ಅದಕ್ಕೆ ಒಂದು ಸಿಂಪಲ್ ಕೆಲವೊಂದು ರಿಕವರಿ ಆಪ್ಷನನ್ನು ಫಿಕ್ಸ್ ಮಾಡಿದ್ದಾರೆ. ಅದನ್ನು ನೀವು ಇಲ್ಲಿ ನೋಡ್ಬೋದು. ವಿ ಸ್ಟಿಲ್ ರೆಕಮೆಂಡ್ ಯೂಸಿಂಗ್ ಎರೇಸ್ ಡಾಟಾ ಟು ಫಾರ್ಮ್ಯಾಟ್ ಇಫ್ ದ ಡಿವೈಸ್ ಸ್ಟಕ್ ಆನ್ ರಿಕವರಿ. ಅಂದರೆ ರಿಕವರಿ ಮೋಡಲ್ ಬಂದು ಸ್ಟಕ್ ಆದರೆ ಯೂಸ್ ಫಿಕ್ಸ್ ರಿಕವರಿ ಆನ್ ಓನ್ಲಿ. ಅಂದರೆ ಫಿಕ್ಸ್ ರಿಕವರಿ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇದರ ಮೂಲಕ ನಾವು ಇದನ್ನು ಸರಿಪಡಿಸ್ಬೋದು. ಬೇರೆ ಯಾವುದೇ ಆಪ್ಷನನ್ನು ಇಲ್ಲಿ ಯೂಸ್ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಆ್ಯಡೆಡ್ ಎರೇಸ್ ಡಾಟಾ ಪ್ಲಸ್ FRP ಆಪ್ಷನ್. ಇಲ್ಲಿ ಎರೇಸ್ ಡಾಟಾ ಮತ್ತು FRP ಒಟ್ಟಿಗೆ ನೀವು ಮಾಡಲಿಕ್ಕೆ ಆಪ್ಷನನ್ನು ಕೊಟ್ಟಿದ್ದಾರೆ. ಸೊ ಅಪ್ಡೇಟೆಡ್ ಫಿಕ್ಸ್ ರಿಕವರಿ ಫಂಕ್ಷನ್.
ಸೊ ರಿವೈಸ್ಡ್ ಫಾರ್ಮ್ಯಾಟ್ ಫಂಕ್ಷನ್ ಇನ್ ಲಿಸ್ಟ್. ಓಕೆ, ಸೊ ಇದನ್ನೆಲ್ಲ ಇಲ್ಲಿ ನಾವು ಕೊಟ್ಟಿದ್ದಾರೆ. ಅಪ್ಡೇಟೆಡ್ ರೀಡ್ ಇನ್ಫಾರ್ಮೇಷನ್ ಆನ್ ಡಿವೈಸ್ ಓತ್ ಡೈನಾಮಿಕ್ ಪಾರ್ಟಿಷನ್ಸ್, ಅಂದರೆ ರೀಡ್ ಇನ್ಫಾರ್ಮೇಷನ್ ಬಗ್ಗೆ ಡೀಟೇಲ್ ಆದಂಥ ಇನ್ಫಾರ್ಮೇಷನ್ ಕೊಡುವಂಥದ್ದನ್ನು ಕೂಡ ಅಪ್ಡೇಟ್ ಮಾಡಿದ್ದಾರೆ. ಸೊ ಡಿಸೇಬಲ್ಡ್ ಸ್ವಿಚ್ ಹೈ ಸ್ಪೀಡ್ ಆನ್ ಬೈ ಡಿಫಾಲ್ಟ್. ಓಕೆ, ಹೈ ಸ್ಪೀಡನ್ನು ಬೈ ಡಿಫಾಲ್ಟ್ ಆಗಿ ಮಾಡಿದ್ದಾರೆ. ಸೊ ಇದಿಷ್ಟು ಮೇಜರ್ ಆಗಿರುವಂಥ ಒಂದು ಅಪ್ಡೇಟ್ಗಳು MTK ಟೂಲ್ನ 1.1 ವರ್ಷನಲ್ಲಿ. ಸೊ ಬನ್ನಿ ಈಗ ನಾವು ಡಾಂಗಲನ್ನು ಓಪನ್ ಮಾಡಿ ಏನೆಲ್ಲ ಚೇಂಜಸ್ ಆಗಿದೆ ಅಂತ ಹೇಳೋದನ್ನು ನಾವು ತಿಳ್ಕೊಳ್ಳೋಣ. ಸೊ ನಾನು ಈಗಾಗಲೇ ಒಂದು ಲೇಟೆಸ್ಟ್ ಸಾಫ್ಟ್ವೇರನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿದ್ದೀನಿ. ಡೌನ್ಲೋಡ್ ಮಾಡಲಿಕ್ಕೆ ಎಲ್ಲಿ ಹೋಗಬೇಕು ಅಂದರೆ ನೀವು ನಮ್ಮ repairmymobiles.org ವೆಬ್ಸೈಟ್ಗೆ ನೀವು ಹೋದರೆ ಅಲ್ಲಿ UMT ಡಾಂಗಲ್, ಇಲ್ಲಿ ಸಾಫ್ಟ್ವೇರ್ ಬಾಕ್ಸ್ ಸೆಟಪ್ ಅಂತ ಇದೆ, ಅಲ್ಲಿ UMT ಡಾಂಗಲ್ ಬಗ್ಗೆ ನಾನು ಒಂದು ಆರ್ಟಿಕಲ್ ಹಾಕಿದ್ದೀನಿ. ಅಲ್ಲಿ ನಿಮಗೆ ಅಪ್ಡೇಟನ್ನು ಕೊಟ್ಟಿದ್ದೀನಿ ನೋಡಿ. ಇಲ್ಲಿದೆ UMT ಅನ್ಲಿಮಿಟೆಡ್ MTK, ಸೊ ಅಲ್ಟಿಮೇಟ್ MTK 1.1 ವರ್ಷನ್ದು. ಸೊ ಇಲ್ಲಿ ಡೌನ್ಲೋಡ್ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಹಾಗೆ ಪಾಸ್ವರ್ಡ್ ಏನಾದರೂ ನಿಮಗೆ ಕೇಳಿದರೆ ನೀವು ಇಲ್ಲಿ UMT ಟೀಮ್ ಅಂತ ಹಾಕಿ, ಅದರ್ವೈಸ್ ನೀವು ನಾರ್ಮಲ್ ಆಗಿ ಇದನ್ನು ಡೌನ್ಲೋಡ್ ಮಾಡ್ಕೋಬೋದು. ಸೊ ಈ ಒಂದು ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಓಕೆ, ಸೊ ಈಗ ನಾನು UMT ಡಾಂಗಲನ್ನು ಓಪನ್ ಮಾಡ್ತೀನಿ. ಸೊ UMT ಡಾಂಗಲನ್ನು ಓಪನ್ ಮಾಡ್ತಾ ಇದ್ದೀನಿ. ಸೊ ಈಗ UMT ಡೌನ್ಲೋಡ್ ಮಾಡಿಕೊಂಡು ನಾನು MTK ವರ್ಷನ್ನ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿಟ್ಟಿದ್ದೀನಿ. ಸೊ ಈಗ ಅದನ್ನು ನಾನು UMT ಡಾಂಗಲನ್ನು ಕೂಡ ನನ್ನ PC ಗೆ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಕನೆಕ್ಟ್ ಮಾಡಿ ಅದನ್ನು ಓಪನ್ ಮಾಡ್ತಾ ಇದ್ದೀನಿ. ಸೊ ಈಗ ಓಪನ್ ಆಗಲಿಕ್ಕೆ ಒಂದು 30 ಸೆಕೆಂಡ್ 1 ಮಿನಿಟ್ ಟೈಮ್ ತೊಗೊಳುತ್ತೆ. ಸೊ ಅಲ್ಲಿ ತನಕ ಸ್ವಲ್ಪ ನಾವು ವೇಟ್ ಮಾಡಬೇಕು. ಸೊ ಈಗ ಟೂಲ್ ಓಪನ್ ಆಗ್ತಾ ಇದೆ ನೋಡಿ. ಓಪನ್ ಆದಾಗ ಸ್ಟಾರ್ಟಿಂಗಲ್ಲಿ ನಿಮಗೆ ಈ ಥರ ಒಂದು ಇನ್ಫಾರ್ಮೇಷನ್ ಕೇಳುತ್ತೆ. ಸೊ ಕನ್ಫರ್ಮ್ ಮಾಡ್ಕೊಳ್ಳಿ, IMA ಚೇಂಜಿಂಗ್ ಇಸ್ ಇಲ್ಲೀಗಲ್ ಅಂತ. ನಾವು ಐ ಅಗ್ರಿ ಅಂತ ಕೊಡಬೇಕು, ಯಾಕೆಂದರೆ ಇಂಡಿಯನ್ ರೂಲ್ಸ್ ಪ್ರಕಾರ IMA ಚೇಂಜಿಂಗ್ ಇಸ್ ಇಲ್ಲೀಗಲ್. ಸ್ನೇಹಿತರೆ, ಇದು MTK 1.1ನ ಲೇಟೆಸ್ಟ್ ಟೂಲು. ಸೊ ಇಲ್ಲಿ ಏನಪ್ಪ ಚೇಂಜ್ ಆಗಿದೆ ಅಂತಂದರೆ, ಸೊ ಇಲ್ಲಿ ಮುಖ್ಯವಾಗಿ ನಾವು ಇಲ್ಲಿ ನೋಡಬೇಕಾಗಿರೋದು ಅವ್ರು ಹೇಳ್ದಾಗೆ. ಸೊ ಇಲ್ಲಿ ಮೊದಲನೇದಾಗಿ ಬಂದುಬಿಟ್ಟು ಫಾರ್ಮ್ಯಾಟ್ ಫಂಕ್ಷನ್ಸ್. ಈ ಫಾರ್ಮ್ಯಾಟ್ ಫಂಕ್ಷನ್ನಲ್ಲಿ ಹೊಸದಾಗಿ ಏನೆಲ್ಲ ಆ್ಯಡ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ಅದಕ್ಕೂ ಮೊದಲು ನಾವು ಇಲ್ಲಿ ಹೇಳೋದಾದರೆ, ಸೊ ಇಲ್ಲಿ ನಿಮಗೇನು ಅವರು ಇನ್ಫಿನಿಕ್ಸು, ಐಟೆಲ್ಲು ಮತ್ತು ಟೆಕ್ನೋ ಮಾಡೆಲ್ದು ಅಪ್ಡೇಟ್ ಬಿಟ್ಟಿದ್ದಾರೆ V3 ಅಂತಂದ್ರೆ ಅದು ಇಲ್ಲಿ ಬರುತ್ತೆ ನೋಡಿ. ಸೊ ಇಲ್ಲಿ ನೀವು ನೋಡ್ಬೋದು ಇನ್ಫಿನಿಕ್ಸ್ V1, ಇನ್ಫಿನಿಕ್ಸ್ V2, ಇನ್ಫಿನಿಕ್ಸ್ V3 ಅಂತ. ಓಕೆ, ಸೊ ಹಾಗೆ ಅದರಲ್ಲಿ ಕೆಳಗಡೆ ಬಂದರೆ ಇಲ್ಲಿ ವಿವೋ V3 ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇನ್ಫಿನಿಕ್ಸ್ ಏನಿದೆ, ಸೊ ಇದನ್ನೇ ನೀವು ಸಿಲೆಕ್ಟ್ ಮಾಡಿದರೆ ಟೆಕ್ನೋ, ಐಟೆಲ್ ಕೂಡ ಇದರಲ್ಲಿ ಆಗುತ್ತೆ. ಓಕೆ, ಸೊ ಸೇಮ್ ಇರುತ್ತೆ. ಸೊ ಇನ್ಫಿನಿಕ್ಸ್ V1, V2, V3 ಏನು ಕೊಟ್ಟಿದ್ದಾರೆ, ಇದರಲ್ಲಿ ನೀವು ಟೆಕ್ನೋ ಕೂಡ ಮಾಡ್ಬೋದು, ಐಟೆಲ್ ಕೂಡ ಮಾಡ್ಬೋದು. ಹಾಗೆ ಓಪೋದಲ್ಲಿ ಕೂಡ V1, V2 ಅಂತ ಕೊಟ್ಟಿದ್ದಾರೆ. V1ಅಲ್ಲಿ ಆಗಲಿಲ್ಲ ಅಂದರೆ V2ನ ನೀವು ಸಿಲೆಕ್ಟ್ ಮಾಡ್ಬೋದು. ಹಾಗೆ ವಿವೋದಲ್ಲಿ ಕೂಡ ಕೊಟ್ಟಿದ್ದಾರೆ ವಿವೋ V1, V2, V3. ಓಕೆ, ಇದು ಲಾಸ್ಟ್ ಅಪ್ಡೇಟಲ್ಲಿ ಬಂದಿತ್ತು. ಓಕೆ, ಬಟ್ ಇಲ್ಲಿ ಇನ್ಫಿನಿಕ್ಸಲ್ಲಿ ಬಂದಿರೋದು V3. ಓಕೆ, ಇದನ್ನು ನೀವು ನೋಡ್ಕೋಬೋದು. ಸೊ ಇನ್ನು ನೆಕ್ಸ್ಟ್ ಬಂದು ಸೆಕೆಂಡ್ ಏನಪ್ಪ ಇಲ್ಲಿ ಚೇಂಜಸ್ ಮಾಡಿದ್ದಾರೆ ಅಂತಂದರೆ ಎರೇಸ್ ಡಾಟಾ ಪ್ಲಸ್ FRP. ಸೊ ಇಲ್ಲಿ ಎರೇಸ್ ಡಾಟಾ ಪ್ಲಸ್ FRP ಇದನ್ನು ನಾನು ಮೊದಲು ಹೇಳಿದ್ದೀನಿ. ಇದು ನಿಮಗೆ ಈಗ ಇದರಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಅಂದರೆ ಒಂದೇ ಸಲ ಪ್ಯಾಟರ್ನ್ ಲಾಕು ಮತ್ತು Gmail ID ಎರಡನ್ನು ಕೂಡ ನೀವು ಇದರಲ್ಲಿ ರೀಸೆಟ್ ಮಾಡ್ಬೋದು. ಹಾಗೆ ಇನ್ನೊಂದು ಕೊಟ್ಟಿದ್ದಾರೆ ಸೇಫ್ ಫಾರ್ಮ್ಯಾಟ್ FRP ಓಪೋ. ಸೊ ಇಲ್ಲಿ ಓಪೋಗೆ ಕೂಡ ನೀವು ಸೇಫ್ ಫಾರ್ಮ್ಯಾಟ್ ಪ್ಲಸ್ FRPಯನ್ನು ಮಾಡ್ಬೋದು. ಸೊ ಇನ್ನೊಂದು ಆಪ್ಷನ್ ಇಲ್ಲಿ ಕೊಟ್ಟಿರುವಂಥದ್ದು ಫಿಕ್ಸ್ ರಿಕವರಿ. ಫಿಕ್ಸ್ ರಿಕವರಿ ಅಂದರೆ ಏನಪ್ಪ ಅಂತಂದರೆ, ಕೆಲವೊಮ್ಮೆ ನಿಮ್ಮ ಒಂದು ಹ್ಯಾಂಡ್ಸೆಟ್ ನೀವು ಫಾರ್ಮ್ಯಾಟ್ ಮಾಡಿದಾಗ ಅಥವಾ FRP ರೀಸೆಟ್ ಮಾಡಿದಾಗ ರಿಕವರಿ ಮೋಡ್ಗೆ ಬಂದು ನಿಲ್ಲುತ್ತೆ. ಸೊ ರಿಕವರಿ ಮೋಡಿಂದ ಮುಂದೆ ಹೋಗ್ತಾ ಇಲ್ಲ ಅಂತಂದರೆ ಆವಾಗ ನೀವೇನು ಮಾಡಬೇಕು, ಇಲ್ಲಿ ಫಿಕ್ಸ್ ರಿಕವರಿ ಅಂತ ಸಿಲೆಕ್ಟ್ ಮಾಡಿಬಿಟ್ಟು ಎಕ್ಸಿಕ್ಯೂಟ್ ಅಂತ ನೀವು ಕೊಡಬೇಕು. ಸೊ ಈ ಫಿಕ್ಸ್ ರಿಕವರಿ ಮಾಡಿ ಎಕ್ಸಿಕ್ಯೂಟ್ ಕೊಟ್ಟಾಗ ಏನಾಗುತ್ತೆ, ನಿಮ್ಮ ಒಂದು ರಿಕವರಿ ಲೋಗೋದಲ್ಲಿ ಬಂದಿರುವಂಥ ಒಂದು ಹ್ಯಾಂಡ್ಸೆಟ್ಟು ನಾರ್ಮಲ್ ಮೋಡಲ್ಲಿ ಆನ್ ಆಗುತ್ತೆ. ಸೊ ಇದನ್ನು ಕೂಡ ನೀವು ನೋಡ್ಬೋದು. ಸೊ ಮುಖ್ಯವಾಗಿ ಇದರಲ್ಲಿ ಬದಲಾವಣೆ ಆಗಿರುವಂಥದ್ದು ಎರೇಸ್ ಡಾಟಾ ಪ್ಲಸ್ FRP, ಹಾಗೆ ಸೇಫ್ ಫಾರ್ಮ್ಯಾಟ್ ಪ್ಲಸ್ FRP ಓಪೋ, ಹಾಗೆ ಫಿಕ್ಸ್ ರಿಕವರಿ ಇದು 3 ಆಪ್ಷನ್ ಇಲ್ಲಿ ಆ್ಯಡ್ ಆಗಿದೆ. ಓಕೆ, ಇನ್ನು ನೆಕ್ಸ್ಟ್ ಅಂತಂದರೆ ನೀವು ಚೆಕ್ ಮಾಡ್ಕೋಬೇಕಾಗಿರೋದು, ಸೊ ಇಲ್ಲಿ MI ಅಕೌಂಟ್. ಇಲ್ಲಿ ನೀವು MI ಅಕೌಂಟನ್ನು ನೋಡಿದಾಗ ನೋಡಿ, ಇಲ್ಲಿ MI ರೀಲಾಕ್ ಫಿಕ್ಸ್, ಇಲ್ಲಿ MI ರೀಲಾಕ್ ಫಿಕ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಈ MI ರೀಲಾಕ್ ಫಿಕ್ಸನ್ನು ನೀವು ಸಿಲೆಕ್ಟ್ ಮಾಡಿಕೊಂಡು ಯಾವುದಾದ್ರೂ ಹ್ಯಾಂಡ್ಸೆಟ್ ನಿಮಗೆ
MI ಅಕೌಂಟು ಪುನಃ ಬರ್ತಾ ಇದೆ ಅಂದರೆ ನೀವು ನೆಟ್ ಕನೆಕ್ಷನ್ ಮಾಡಿದ ತಕ್ಷಣ ಬರ್ತಾ ಇದೆ ಅಂತಂದರೆ MI ರೀಲಾಕ್ ಫಿಕ್ಸನ್ನು ಸಿಲೆಕ್ಟ್ ಮಾಡಿ ಎಕ್ಸಿಕ್ಯೂಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದು ಒಂದು ಮೆಥಡ್. ಓಕೆ, ಸೊ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಆವಾಗಲೇ ನಾನು ಹೇಳ್ದಂಗೆ ವಿಡಿಯೋದ ಕೊನೆಯಲ್ಲಿ ನಾನು ನಿಮಗೆ ಹೇಳ್ತೀನಿ. ಸೊ EMMC ಹೆಲ್ತ್ ಪಾರ್ಟಿಷನನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತಂದರೆ, ಸೊ ಇಲ್ಲಿ ನಾನು ನಿಮಗೆ ಪಾರ್ಟಿಷನ್ ಮ್ಯಾನೇಜರ್ ಇಲ್ಲಿ ಎಲ್ಲೂ ಕೂಡ ಕೊಟ್ಟಿಲ್ಲ ನೋಡಿ. EMC ಹೆಲ್ತ್ ಚೆಕ್ ಮಾಡೋಕ್ಕೆ, ಸ್ಟೋರೇಜ್ ಹೆಲ್ತ್ ಚೆಕ್ ಮಾಡೋಕ್ಕೆ ಎಲ್ಲೂ ಕೂಡ ಆಪ್ಷನ್ ಕೊಟ್ಟಿಲ್ಲ ನಿಮಗೆ. ಬಟ್ ಇದನ್ನು ನಾನು ಹೇಳ್ತೀನಿ ನಿಮಗೆ ಇಲ್ಲಿ ಹೇಗೆ ಚೆಕ್ ಮಾಡಬೇಕು ಏನು ಅಂತ. ಸೊ ನೋಡಿ, ಇಲ್ಲಿ ನೀವು ಫ್ಲ್ಯಾಶಲ್ಲಿ ಕೂಡ ನೋಡ್ಬೋದು, ಇಲ್ಲಿ ಎಲ್ಲೂ ಇಲ್ಲ. ಸರ್ವಿಸಲ್ಲಿ ಕೂಡ ನೋಡಿ, ಇಲ್ಲಿ ಎಲ್ಲೂ ಕೂಡ EMC ಹೆಲ್ತ್ ಚೆಕ್ ಮಾಡೋಕ್ಕಿಲ್ಲ. ಹಾಗೆ ಪಾರ್ಟಿಷನ್ ಮ್ಯಾನೇಜರಲ್ಲಿ ಕೂಡ ನೀವು ಚೆಕ್ ಮಾಡಿದ್ರು ಕೂಡ ನಿಮಗೆ ಇಲ್ಲಿ ಎಲ್ಲೂ ಕೂಡ ಇಲ್ಲ. ಬಟ್ ಹೇಗೆ ಗೊತ್ತಾಗುತ್ತೆ ನಮಗೆ EMC ಹೆಲ್ತ್ ಹೇಗಿದೆ ಅಂತ? ಜಸ್ಟ್ ನೀವು ಏನು ಮಾಡಬೇಕು ಅಂತಂದರೆ, ಇಲ್ಲಿ ನನ್ನ ಹತ್ರ ಈಗ ಸದ್ಯಕ್ಕೆ ಯಾವುದೂ ಹ್ಯಾಂಡ್ಸೆಟ್ ಇಲ್ಲ. ಲೈವ್ ಪ್ರಾಕ್ಟಿಕಲನ್ನು ಇನ್ನೊಂದು ಮಾಡೆಲಲ್ಲಿ ಮಾಡಿ ನಿಮಗೆ ಕಾಣಿಸ್ತೀನಿ, ವೀಡಿಯೋನ ಅಪ್ಲೋಡ್ ಮಾಡ್ತೀನಿ EMC ಹೆಲ್ತನ್ನು ಹೇಗೆ ಚೆಕ್ ಮಾಡ್ಬೋದು ಅಂತ. ಸೊ ಜಸ್ಟ್ ನೀವು ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ, ಈ ಬೂಟ್ ಅಂತ ಏನಿದೆ, ಸೊ ಇಲ್ಲಿ ಬೂಟ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಮೊಬೈಲ್ನ ಸ್ವಿಚ್ ಆಫ್ ಮಾಡಿ ಕನೆಕ್ಟ್ ಮಾಡಿದಾಗ, ಓಕೆ, ಸೊ ಇಲ್ಲಿ ಹ್ಯಾಂಡ್ಸೆಟನ್ನು ಪ್ರೆಸ್ ಮಾಡಿ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ಸೊ ನಿಮಗೆ ಈ ಒಂದು ಸೆಕ್ಷನಲ್ಲಿ EMC ಹೆಲ್ತ್ ಏನಿದೆ ಇಲ್ಲಿ ಬರುತ್ತೆ. ಸೊ ಇದರ ಒಂದು ಲೈವ್ ಪ್ರಾಕ್ಟಿಕಲನ್ನು ನಾನು ನಿಮಗೆ ಇನ್ನು ನನ್ನ ಹತ್ರ ಒಂದು ಹ್ಯಾಂಡ್ಸೆಟ್ ಬಂದಾಗ ಕಾಣಿಸ್ತೀನಿ. ಓಕೆ, ಸೊ ಈ ಬೂಟ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಿಮಗೆ ಆ ಹ್ಯಾಂಡ್ಸೆಟ್ನ EMC ಹೆಲ್ತ್ ಗೊತ್ತಾಗುತ್ತೆ, ಎಷ್ಟು % ಯೂಸ್ ಆಗಿದೆ, ಬ್ಯಾಡ್ ಹೆಲ್ತ್ ಇದೆಯಾ, ಕರೆಕ್ಟ್ ಇದೆಯೋ ಹೇಳೋದ್ರ ಬಗ್ಗೆ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಓಕೆ, ಸೊ ಇದಿಷ್ಟು ಇವತ್ತು ಬಂದಿರುವಂತಹ ಒಂದು ಅಪ್ಡೇಟ್ ಇದು. ಸೊ ಈ ಒಂದು ಅಪ್ಡೇಟ್ ನಿಮ್ಮೆಲ್ರಿಗೂ ಭಾಳ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೋತೀನಿ. ಸೊ ಇದುವರೆಗೆ ನಾನು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂತಂದರೆ ವಿಡಿಯೋಗೆ ಲೈಕ್ ಕೊಡಿ. ಹಾಗೆ ಪ್ರತಿಯೊಬ್ಬರು ಕೂಡ ನಿಮ್ಗೆ ಇಲ್ಲಿ ಏನು ಇಷ್ಟ ಆಯಿತು, ಏನು ನಿಮಗೆ ಗೊತ್ತಾಯಿತು ಹೇಳೋದನ್ನು ಕಮೆಂಟ್ ಮಾಡಿ. ಸೊ ಭಾಳಷ್ಟು ರಿಕ್ವೆಸ್ಟ್ ಮಾಡಿದ್ರು ಕೂಡ ಯಾರು ಕೂಡ ಕಮೆಂಟ್ ಮಾಡ್ತಿಲ್ಲ. ಯಾಕಂದರೆ ನಿಮ್ಮ ಕಮೆಂಟಿಂದ ನಮ್ಗೆ ಗೊತ್ತಾಗುತ್ತೆ ನಾವು ಯಾವ ಥರದ ವೀಡಿಯೋಸನ್ನು ನಿಮಗೋಸ್ಕರ ತರಬೇಕು ಅಂತ. ಸೊ ನಿಮ್ಗೆ ಏನು ಬೇಕು ಹೇಳೋದ್ರ ಬಗ್ಗೆ ಕಮೆಂಟ್ ಮಾಡಿ. ಹಾಗೆ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಯಾರೆಲ್ಲ ಮೊಬೈಲ್ ರಿಪೇರಿಯನ್ನು ಮಾಡ್ತಾರೆ, ಸೊ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.